ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇ ಹೊಸೊಬ್ರು ವಿಡಿಯೋ ನೋಡೋದಾದ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಬೆಲ್ ಬಟನ್ನ ಒತ್ತಕ್ಕೆ ಮರಿಬೇಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ, ನೀವು ಫಸ್ಟ್ ನೋಡ್ಬೋದು. ಹಾಗೆಯೇ ನಾನಿವತ್ತು ಏನು ಮಾಡ್ತಾ ಇದ್ದೇನೆ ಅಂದರೆ ಅರಸಿನ ಕಡುಬು ಮಾಡ್ತಾ ಇದ್ದೇನೆ. ನಮ್ಮದು ನಾಗರ ಪಂಚಮಿಗೆ ಅದು ಕಡುಬು ಮಾಡೇ ಮಾಡ್ತಾರೆ, ಅದು ಸ್ಪೆಷಲ್. ನಮ್ಮದು ನಾಗರ ಪಂಚಮಿಗೆ ಮಾಡುವ ಕಡುಬು ಅರಸಿನ ಎಲೆಯ ಕಡುಬು. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ಹೇಳ್ತೀನಿ, ನಿಮಗೆ ತೋರಿಸ್ಕೊಡ್ತೇನೆ. ನೀವು ಮಾಡಿ, ಸ್ವೀಟ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಅದು ಅರಸಿನ ಎಲೆಯ ಕಡುಬು. ಅಕ್ಕಿ ನೀರಲ್ಲಿ ಹಾಕಿಬಿಟ್ಟಿದ್ದೀನಿ, 2 ಗಂಟೆ ಆಯಿತು ಅಕ್ಕಿ ನೆನೆಯೋಕ್ಕೆ ಹಾಕಿ. ನೋಡಿ, ರೇಷನ್ ಸಿಗುತ್ತೆ ಅಲ್ವಾ, ರೇಷನ್ ಕಾರ್ಡಲ್ಲಿ ರೇಷನ್ ಅಕ್ಕಿ ನಾನು ಹಾಕಿದ್ದು. ಇದಕ್ಕೆ 2 ಗಂಟೆ ನೆನೆಸಿಟ್ಟಿದ್ದೇನೆ ಅದನ್ನು, ಅಕ್ಕಿನ. ಅದು ಇವಾಗ ನೆಂದಿದೆ. ಇವಾಗ ನಾವು ಅರಸಿನ ಎಲೆ ತಗೊಂಡು ಬರುವ. ಫಸ್ಟ್ ಎಲೆ ಬೇಕು ಮೈನ್ ಆಗಿ. ಬನ್ನಿ ಅರಸಿನ ಎಲೆ ತಗೊಂಡು ಬರುವ. ಜಾಸ್ತಿ ಮಾಡಲ್ಲ, ಸ್ವಲ್ಪ ಮಾಡ್ತೇನೆ. ಅಲ್ಲಿದೆ ಬನ್ನಿ, ಅರಸಿನ ಎಲೆ ಎಲ್ಲಿದೆ ನೋಡ್ಕೊಂಡು ಬರುವ. ನಾನೇ ನೆಟ್ಟಿದ್ದು, ಬೇಕು ಅಂತಲ್ಲ, ನನಗೆ ಅಂದರೆ ಫೇವ್ರೇಟ್ ಅದು. ನಂದು ಭಾರಿ ಇಷ್ಟ ನನಗೆ. ಅದು ಪರಿಮಳ ಅಂದರೆ ನನಗೆ ತುಂಬ ಇಷ್ಟ ಅರಸಿನ ಎಲೆದು. ವರ್ಷನೂ ಮಾಡ್ತೇನೆ ನಾನು. ಇವತ್ತು ನಿಮಗೆ ನಾನು ಸ್ವಲ್ಪ ಮಾಡಿ ತೋರಿಸ್ತೇನೆ, ನೀವು ಮಾಡಿ ಅಂತೇಳಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಮಾಡಿ ಅಂತೇಳಿ. ಬನ್ನಿ, ಎಲೆ ಇದೆ ಇಲ್ಲಿ ನೋಡಿ. ನಿಮಗೆ ಮೊನ್ನೊಮ್ಮೆ ತೋರಿಸಿದೆ ನಾನು ಈ ಎಲೆಯನ್ನು ಅಲ್ವಾ. ನೋಡಿ, ಇಷ್ಟು ಕೊಯ್ಕೊಂಡೆ, ಇಷ್ಟು ಕೊಯ್ದೆ ಸಾಕು. ಜಾಸ್ತಿ ಕೊಯ್ಬಾರ್ದು, ಜಾಸ್ತಿ ಕೊಯ್ದು ನಾಡಿದ್ದು ಬೇಕು ನಾಗರ ಪಂಚಮಿಗೆ. ಇಷ್ಟು ಕೊಯ್ಕೊಂಡು ಬಂದೆ. ಸ್ವಲ್ಪನೇ ಅಕ್ಕಿ ಹಾಕಿದ್ದು ನಾನು, ಸ್ವಲ್ಪನೇ ಮಾಡುವಂಥದ್ದು, ಜಾಸ್ತಿ ಬೇಡ. ಜಾಸ್ತಿ ಮಾಡಿದರೆ ನಮ್ಮ ಅಮ್ಮ ಅಂತೂ ಸ್ವಲ್ಪನೇ ತಿನ್ನೋದು, ನಾನೇ ತಿನ್ನೋದು ಅದು ಜಾಸ್ತಿ. ನೋಡಿ, ಅಕ್ಕಿ ನೆಂದಿದೆ, ಚೆನ್ನಾಗಿ ಆಗಿದೆ, ನೆಂದಿದೆ. ಇದನ್ನು ಇನ್ನೊಂದು 2 ಸಲ ತೊಳ್ಕೊಳ್ಳುವ. ಫಸ್ಟ್ ಒಂದು 3 ಸಲ ತೊಳ್ಕೊಂಡು ಇಟ್ಟಿದ್ದೇನೆ. ಇದು ಇನ್ನೊಂದು 2 ಸಲ ತೊಳ್ಕೊಳ್ಳುವ. ಎಷ್ಟು ತೊಳ್ಕೊಂಡ್ರೆ ಅದು ಗಲೀಜಿರುತ್ತೆ. ನಾನಿವಾಗ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕಿಬಿಟ್ಟು ರುಬ್ಕೊಂಡಕ್ಕೆ ಅಂತೇಳಿ ಹಾಕ್ತಿದ್ದೆ. ನೋಡಿ, ಸ್ವಲ್ಪ ಗಟ್ಟಿ ಆಗಬೇಕು, ಜಾಸ್ತಿ ನೀರು ಮಾಡ್ಕೋಬಾರ್ದು. ಈ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಬಾರ್ದು, ಮಿಕ್ಸಿ ಬೇಗ ಹಾಳಾಗಿ ಬಿಡುತ್ತೆ. ಅದಕ್ಕೋಸ್ಕರ ನಾವು ಗ್ರೈಂಡರಲ್ಲಿ ಹಾಕ್ತೇವೆ. ನೋಡಿ, ಇಷ್ಟು ನೈಸ್ ಆಗಬೇಕು. ಉಪ್ಪನ್ನು ಹಾಕೋಬೇಕು ಗ್ರೈಂಡರಲ್ಲಿ. ಅಕ್ಕಿ ಹಾಕುವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಇವಾಗ ನೋಡಿ, ಇದು ಗ್ರೈಂಡರ್ ಅಲ್ವಾ, ಇಷ್ಟು ದಪ್ಪ ಆಗಿದೆ. ಜಾಸ್ತಿ ಗಟ್ಟಿ ಕಡಿಯೋಕ್ಕಾಗಲ್ಲ ಗ್ರೈಂಡರಲ್ಲಿ. ಅದಕ್ಕೆ ಏನು ಮಾಡ್ಕೊಳ್ಳುವ ಅಂದರೆ, ಮುಂಚೆಲ್ಲ ನಾವು ಕಲ್ಲಲ್ಲಿ ಕಡಿತಾ ಇದ್ವಿ, ಕೈಯಲ್ಲೇ ಕಡಿತಾ ಇದ್ವಿ. ಇವಾಗೆಲ್ಲ ಗ್ರೈಂಡರ್, ಮಿಕ್ಸಿ ಎಲ್ಲ ಬಂದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಲ್ಲಿ ಈಸಿ ಆಗುತ್ತೆ ಹೇಳಿ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇವಾಗ ಗ್ರೈಂಡರಲ್ಲಿ ಇಷ್ಟು ದಪ್ಪ ಆಗಿದೆ. ಇದನ್ನು ಇವಾಗ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಹೇಗೆ ಅಂದರೆ, ಸ್ವಲ್ಪ ಕೆಳಗಡೆ ತವ ಇಟ್ಕೋಬೇಕು, ಗ್ಯಾಸ್ ಉರಿಸಬೇಕು. ಅದಕ್ಕೆ ನಾವು ಈ ಪಾತ್ರೆಯಲ್ಲಿ ಹಿಟ್ಟನ್ನು ಇಡಬೇಕು. ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದ ನಂತರ ಅದು ಗಟ್ಟಿ ಆಗುತ್ತೆ. ಜಾಸ್ತಿ ನೀರು ಮಾಡಬಾರ್ದು. ಅದಕ್ಕೋಸ್ಕರ ಹೇಳೋದು, ಜಾಸ್ತಿ ನೀರು ಮಾಡಬೇಡಿ ಅಂತೇಳಿ. ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ರುಬ್ಬಕ್ಕೆ ನೋಡಬೇಕು. ಇವಾಗ ನೋಡಿ, ಗಟ್ಟಿಯಾಗಿದೆ. ಸ್ವಲ್ಪ ಜಾಸ್ತಿ ಅಲ್ಲ, ಎಲೆಗೆ ಹಿಡಿಯುವಷ್ಟು ಆ ಥರ. ಮತ್ತು ಚೆನ್ನಾಗಿ ಎಲೆ ಕ್ಲೀನ್ ಮಾಡ್ಕೋಬೇಕು. ಮಳೆಗಾಲದ ಎಲೆ ಅಲ್ವಾ, ಮಳೆಗಾಲದಲ್ಲಿ ಹುಳಗಳು ಜಾಸ್ತಿ ಇರ್ತವೆ. ಅದಕ್ಕೆ ಜಾಸ್ತಿ ಎಲೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ನಾನು 1 ತೆಂಗಿನಕಾಯಿ ತುರ್ಕೊಂಡಿದ್ದೇನೆ, 1 ತೆಂಗಿನಕಾಯಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಅವಲಕ್ಕಿ ಹಾಕೋಬೋದು, ಬೇಕಾದವರು ಅವಲಕ್ಕಿ ಹಾಕೋಬೋದು ಇದಕ್ಕೇ. ನಾನು ಏಲಕ್ಕಿ, ಬೆಲ್ಲ, ತೆಂಗಿನಕಾಯಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಅವಲಕ್ಕಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಅವಲಕ್ಕಿನೂ ಹಾಕ್ಕೊಂಡ್ರೆ.
ನಾವು ಸ್ವಲ್ಪ ಮಾಡಿದಲ್ವ ಸಾಕು ಅಂಥೇಳಿ ನಾನು ಈ ಅರಸಿನ ಎಲೆಯ ಕಡುಬು ಮಾಡಿದರೆ ಇದನ್ನೇ ತಿಂತಾ ಇರ್ತೀನಿ, ಬೇರೆ ಏನು ಬೇಕಾಗಿಲ್ಲ ನನಗೆ. ಮುಗಿಯುವ ತನಕ ಇದನ್ನು ತಿಂತಾ ಇರ್ತೀನಿ. ಈ ಸಲ ನಾನು ಒಂದು ದಿನ ಬೇಗ ಮಾಡಿದೆ, 2 ದಿವಸ, ನಿಮಗೆ ಗೊತ್ತಾಗಲಿ ನೀವು ಮಾಡಿ ಅಂತೇಳಿ. ಇಲ್ಲಾಂದರೆ ನಾನು ನಾಗರ ಪಂಚಮಿ ದಿನದಂದೇ ಮಾಡೋದಿದು ಈ ಕಡುಬನ್ನು, ಮತ್ತು ಯಾವ ದಿನವೂ ಮಾಡಲ್ಲ. ಇವಾಗ ನಾವು ಎಲೆಯನ್ನು ತೊಳ್ಕೊಂಡಿದ್ದೇವಲ್ವ, ಅದನ್ನು ಚೆನ್ನಾಗಿ ನೀರು ತೆಗಿಬೇಕಿದ್ರದ್ದು, ಚೆನ್ನಾಗಿ ನೀರು ಒರೆಸ್ಕೋಬೇಕು. ಒರೆಸ್ಕೊಂಡಿಲ್ಲ ಅಂದರೆ ಆಗಲ್ಲ, ಒರೆಸ್ಕೊಳ್ಬೇಕು. ಇವಾಗ ನಾನು ಚೆನ್ನಾಗಿ ಒರೆಸ್ಕೊಂಡಿದ್ದೇನೆ. ಒರೆಸ್ಕೊಂಡು ಬಿಟ್ಟು ಇದನ್ನೆಲ್ಲ ಹತ್ತಿರ ಇಟ್ಕೋಬೇಕು. ಹಿಟ್ಟನ್ನು, ತೆಂಗಿನಕಾಯನ್ನು, ಎಲೆಯನ್ನು ಎಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಬಿಟ್ಟು ಇವಾಗ ನಾನು ಎಲೆಗೆ ಅದನ್ನು, ನಂದು ಸ್ವಲ್ಪ ಇದು ಫೋನ್ ಇಡೋದು ಸ್ಟ್ಯಾಂಡ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ, ಎಲ್ಲಿ ಬಿದ್ದುಬಿಡ್ತೋ ಏನೋ ಅಂತೇಳಿ. ತುಂಬ ಸ್ಟ್ಯಾಂಡ್ ತಗೊಂಡೆ, ನನಗೆ ಒಂದು ಗಟ್ಟಿಯಾಗಿ ಬರಲ್ಲ. ನಾನು ತುಂಬ ಸಲ ಹೇಳಿದೆ, ನೋಡಬೇಕು ಇವಾಗ ಇನ್ನು ಅಂಗಡಿಯಲ್ಲಿ ಹೋಗಿ ತಗೊಳ್ಳೋದು, ಆನ್ಲೈನಲ್ಲಿ ತಗೊಳ್ಳಲ್ಲ ನಾನು. ಅಷ್ಟೊಂದು ಸ್ಟ್ಯಾಂಡ್ ಒಳ್ಳೇದು ಬರಲ್ಲ ಅಂತೇಳಿ ನೋಡ್ತೀನಿ ನಾನು, ನನಗೆ ಅಷ್ಟು ಚೆನ್ನಾಗಾಗಲ್ಲ ಆನ್ಲೈನ್ ಸ್ಟ್ಯಾಂಡ್. ಇನ್ನು ಶಾಪಲ್ಲೇ ಹೋಗಿ ತಗೋಬೇಕು. ನೋಡಿ ಈ ಥರ ಅದಕ್ಕೆ ಹಾಕ್ಕೋಬೇಕು ನಾವು ಬೆಲ್ಲದ್ದು. ಈ ಥರ ಹಿಟ್ಟನ್ನು ಎಲೆಯಲ್ಲಿ ಹಾಕಿ ಬೆಲ್ಲದ ಪಾಕವನ್ನು ಅದಕ್ಕೆ ಹಾಕಬೇಕು, ಬೆಲ್ಲ ತೆಂಗಿನಕಾಯನ್ನು. ನೋಡಿ ಇವಾಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಏನಿಲ್ಲ, ಜಾಸ್ತಿ ಇದೇ ಬೇಕಾಗಿಲ್ಲ, ಏನು ಐಟಮ್ಸೇ ಬೇಕಾಗಿಲ್ಲ. ರೇಷನಲ್ಲಿ ಅಕ್ಕಿ ಸಿಗುತ್ತೆ, ಬೆಳ್ತಿಗೆ ಅಕ್ಕಿ ಅಲ್ಲ, ಇನ್ನೊಂದು ಅಕ್ಕಿ ಬರುತ್ತಲ್ಲ ದೊಡ್ಡದು, ಸ್ವಲ್ಪ ದೊಡ್ಡದು ಬರುತ್ತೆ ಅದು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಇಡ್ಲಿ ಬೇಯೋ ಪಾತ್ರೆ ಇದೆ ಅಲ್ವಾ, ಅದನ್ನು ನಾನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ತುಂಬ ನೀರು ಕಡಿಮೆ ಮಾಡಬಾರ್ದು, ಸುಟ್ಟೋಗುತ್ತೆ. ಎಷ್ಟು ಬೇಕು ಅಂತೇಳಿ ಇಲ್ಲಿ ನೋಡ್ಕೋಬೇಕು. ಇವಾಗ ನೀರು ಬಿಸಿಯಾಗಿದೆ, ನಾನು ಇವಾಗ ಒಂದೊಂದೇ ಕಡುಬನ್ನು ಅದಕ್ಕೆ ಇಡ್ತಾ ಇದ್ದೇನೆ. ಯಾವತ್ತಿದ್ರೂ ಈ ಪಾತ್ರೆಯಲ್ಲಿ ಇಡುವಾಗ ಯಾವುದೇ ಎಲೆ ಐಟಮ್ ಆಗಲಿ, ಎಲೆ ಕಡುಬು ಐಟಮ್ ಆಗಲಿ, ಈ ನಡುವಿನಲ್ಲಿರುವ ತೂತಿದೆ ಅಲ್ವ, ಅದನ್ನು ಓಪನ್ ಬಿಡಬೇಕು. ಅದನ್ನು ಯಾವತ್ತೂ ಬಂದ್ ಮಾಡಬಾರ್ದು, ಅದರ ಮೇಲ್ಗಡೆನೇ ಇಡಬಾರ್ದು. ಇಟ್ಟರೆ ಏನಾಗುತ್ತೆ, ಅದರ ಒಳಗಿಡುವ ಬೇಯಲ್ಲದು, ಬೇಗ ಬೆಂದು ಬಿಡಲ್ಲ. ಅದರ ಸಿಕೆ ಏನಂತೇವೆ, ಬಿಸಿ ಏನಂತೇವೆ, ಅದು ಮೇಲ್ಗಡೆ ಬರಲ್ಲ. ಅದನ್ನು ಯಾವತ್ತೂ ನಾವು ಆ ಪ್ಲೇಸನ್ನು ನಾವು ಬಿಟ್ಟು ಸೈಡಲ್ಲಿ ಇಡಬೇಕು. ನನಗೆ ಯಾರೋ ಅಮ್ಮ ಹೇಳಿಕೊಟ್ಟ ಆ ವಿಷಯ ಅದೆಲ್ಲ. ಈ ಥರ ಒಂದೊಂದನ್ನೇ ಇಡಬೇಕು ಅದಕ್ಕೆ. ಇದು ಜಾಸ್ತಿ ಟೈಮ್ ಬೇಕಾಗಿಲ್ಲ ಬೇಯೋಕ್ಕೆ, ಒಂದು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ಅಷ್ಟೇ, 15 ನಿಮಿಷ. ಈ ಥರ ಒಂದೊಂದೇ ಇಟ್ಕೋತಾ ಇದ್ದೀನಿ ನಾನು ಜಾಸ್ತಿ ಕಡುಬು ಮಾಡಿಲ್ಲ, ಎಲೆ ಇಟ್ಕೊಂಡೆ, ನಾಗರ ಪಂಚಮಿ ಅದು ವಾಪಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಕಡುಬು ಇವಾಗ ರೆಡಿ ಆಗುತ್ತೆ, 15 ನಿಮಿಷದಲ್ಲಿ ಕಡುಬು ರೆಡಿ ಆಗುತ್ತೆ. ನಿಮಗೂ ಇಷ್ಟ ಆಯಿತಾ ಈ ಕಡುಬು? ನೋಡಿ ಬೆಂದಾದ ನಂತರ ಯಾವ ಥರ ಇರುತ್ತೆ ಅಂತೇಳಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದು ಬೆಲ್ಲ ಐಟಮ್ ಯಾವುದು ತಿನ್ನಲ್ಲ, ಆದರೆ ಇದೊಂದು ತಿಂತೀನಿ ನಾನು, ತುಂಬ ಇಷ್ಟ ಆಗುತ್ತೆ ನನಗೆ. ಅಪರೂಪಕ್ಕೆ ಒಂದು ಪಾಯಸ ತಿಂತೀನಿ ಅಷ್ಟೇ. ಮತ್ತು ಇದು ವರ್ಷಗಳೂ ನಾನು ತಿಂತಾ ಇರ್ತೀನಿ. ನಾಗರ ಪಂಚಮಿ ಅಂದರೆ ಏನು ಗೊತ್ತಾ, ನಾವು ತೆಂಗಿನಕಾಯಿ ಎಲ್ಲ, ಹಣ್ಣು ಕಾಯ್ದು ತೆಂಗಿನಕಾಯಿ ಎಲ್ಲ ಇರುತ್ತೆ ಅಲ್ವಾ ದೇವರದ್ದು, ಅದರಲ್ಲಿ ಇದು ಮಾಡಿ ನಾವು ತಿಂತೀವಿ. ಅಂದರೆ ಸಾಂಬಾರಿಗೆಲ್ಲ ಅದು ಯೂಸ್ ಮಾಡುವಂಗಿಲ್ಲ ನಮ್ಮ ಕಡೆ. ಇದೆಲ್ಲ ಹಣ್ಣು ಕಾಯಿಯದ್ದು ಕಾಯಿಯೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವೀಟ್ ಮಾಡ್ತೀವಿ ಅದು. ನೋಡಿ ಕಡುಬು ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಅರಸಿನ ಎಲೆಯ ಕಡುಬು, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಹಾಕಿ, ಹಾಗೆಯೇ ನೀವು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಇದೆ ಅಂತೇಳಿ ನಮಗೂ ಹೇಳಿ.
ಎಳ್ಳು ಹಾಕ್ಕೋಬೋದು. ಇದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಎಳ್ಳು ಹಾಕ್ಕೋಬೋದು. ಬಿಸಿ ಮಾಡಿ ಎಳ್ಳು ಹಾಕ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ನಾನಂತೂ ತಿನ್ನೋಕ್ಕೆ ರೆಡಿ ಆದೆ. ನೀವು ಬನ್ನಿ, ನೀವು ಮಾಡಿ ಹೇಗಿರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋ ತಗೊಂಡು ಹೊಸ ವೀಡಿಯೋ ತಗೊಂಡು ಬರ್ತಾ ಇರ್ತೀನಿ. ಬಾಯ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.